ಆದ್ದರಿಂದ ಆ ಬುದ್ಧಿಯನ್ನು ಆ ಸವಿತನಾಮಕ ನಾರಾಯಣ ದೇವರು ಪ್ರತಿಯೊಬ್ಬರಿಗೂ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದಿಸುವಂತಾಗಲಿ ಅಂತ ಹೇಳಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೈನಂದಿನ ಚಟುವಟಿಕೆಗಳು ನಿತ್ಯದಲ್ಲಿ ವಿಶೇಷವಾಗಿ ಬೆಳೆಯುತ್ತದೆ. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಬ್ರಾಹ್ಮಣ ಸಂಘಟನೆ ಇವತ್ತು 50 ವರ್ಷಗಳನ್ನು ತಲುಪಿ ಈ ಒಂದು ಮಹತ್ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ಈ ಒಂದು ಸಮಾಜ ಎಲ್ಲ ವರ್ಗದವರಿಗೆ ಮೇಲ್ಪಂಕ್ತಿಯಾದಂತಹ ಸಮಾಜ. ಆದರೆ ಇವತ್ತು ಎಲ್ಲ ವರ್ಗದಿಂದ ನಾವು ಬೇರೆ ಮಟ್ಟದಿಂದ ನೋಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇಂತಹ ಒಂದು ಮೇಲ್ಪಂಕ್ತಿಯಲ್ಲಿದ್ದಂತಹ ಸಮಾಜವನ್ನು ಮತ್ತೆ ಕಟ್ಟಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮ ಸಮಾಜದಲ್ಲೇ ಇದೆ. ನಾವು ಬೇರೆಯವ್ರನ್ನ ಆಶ್ರಯಿಸಬೇಕಾಗಿಲ್ಲ. ದೇವರು ನಮಗೇನು ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ನಾವು ವಿಶೇಷವಾಗಿ ಆ ಗಾಯತ್ರಿ ಜಪದ ಮುಖಾಂತರ ನಾವು ನಿತ್ಯದಲ್ಲಿ ಅನುಷ್ಠಾನ ಮಾಡಿ ನಮ್ಮ ಸಂಸ್ಕಾರಗಳನ್ನು ಬೆಳೆಸಿಕೊಂಡು ನಮ್ಮ ವೇದ ಒಂದು ಕಾಲದಲ್ಲಿ ಏನು ನಮಗೆ ಭಗವಂತನಿಂದ ಅಪೌರುಷವಾದ ವೇದವನ್ನು ಕೊಟ್ಟಿದ್ದಾನೆ ಅದರ ಮುಖಾಂತರ ನಾವು ನಿತ್ಯದಲ್ಲಿ ನಮ್ಮ ದೈನಂದಿನ ಜೀವನ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಒಂದು ಕೊಡುಗೆ ಏನಾಗಬೇಕಂದ್ರೆ ಈ ಸಂಸ್ಕಾರಿತವಾದಂತಹ ಜೀವನವನ್ನು ನಡೆಸುವಂತಹ ಮಹತ್ತರವಾದ ಜವಾಬ್ದಾರಿ ನಮ್ಮ ಸಮಾಜದ ಮೇಲಿದೆ. ಇಂತಹ ಸಮಾಜ ಇವತ್ತು ನಶಿಸಿ ಹೋಗ್ತಾ ಇದೆ. ಆದರೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸಬೇಕಾದ್ರೆ ಪ್ರತಿಯೊಬ್ಬರೂ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಹಿಂದೆ ರಾಜಾದಿರಾಜರುಗಳೆಲ್ಲ ಇದಕ್ಕೆ ಸಹಕಾರ ಕೊಡ್ತಿದ್ರು. ಆದರೆ ಇವತ್ತು ನಮ್ಮ ಸಮಾಜ ಎಲ್ಲ ಸಮಾಜದಿಂದ ದೂಷಿಸಲ್ಪಡ್ತಾ ಇದೆ. ಯಾಕೆಂದರೆ ನಾವು ನಮ್ಮ ಧರ್ಮವನ್ನೆಲ್ಲ ಬಿಟ್ಟುಕೊಂಡು ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ದೂರ ಇರಬೇಕಾಗಿದೆ. ಇಂತಹ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಗಟ್ಟಿ ನಿಂತು ಪ್ರತಿಯೊಬ್ಬರೂ ಕನಿಷ್ಠ ನಿತ್ಯದಲ್ಲಿ 1 ಗಂಟೆ ಆದರೂ ನಮ್ಮ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಧರ್ಮದ ಅಭಿವೃದ್ಧಿಗಾಗಿ ನೀವೆಲ್ಲ ಶ್ರೇಯಸ್ಸನ್ನು ವಹಿಸಬೇಕು. ಮತ್ತು ಪ್ರತಿಯೊಬ್ಬರಿಗೂ ಇದರಲ್ಲಿ ಸಮಾಜದ ಉದ್ಧಾರದ ಒಂದು ಕೆಲಸ ಇದ್ದೇ ಇದೆ. ಪ್ರತಿಯೊಬ್ಬರು ಇದು ನಾವು 3 ಋಣದಿಂದ ಬಂದಿದ್ದೇವೆ. ದೇವ ಪಿತೃ ಋಷಿಋಣ. ಈ 3 ಋಣದಲ್ಲಿ ನಾವು ಹುಟ್ಟುವಾಗಲೇ ಬಂದಿರೋದ್ರಿಂದ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನಿಗೆ ಪ್ರೀತಿಯಾಗುವಂತಹ ಕೆಲಸವನ್ನು ಮಾಡಿ ಬೇರೆ ಸಮಾಜಕ್ಕೂ ನಾವು ಮಾರ್ಗದರ್ಶಕರಾಗಿರಬೇಕಾಗಿದೆ. ಎಲ್ಲರನ್ನೂ ನಾವು ಸಹಬಾಳ್ವೆಯಿಂದ ನಡ್ಕೊಂಡು ಅವ್ರನ್ನೂ ನಮ್ಮ ಒಂದು ಸಮಾಜದ ಮುಖಾಂತರ ಉದ್ಧಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಅವ್ರಿಗೆಲ್ಲರಿಗೂ ಮಾರ್ಗದರ್ಶನ ನೀಡಬೇಕಾಗಿದೆ. ಅಂತಹ ಸಮಾಜ ನಮ್ಮ ಸಮಾಜ. ಇಂತಹ ಸಮಾಜಕ್ಕೆ ಬಹಳ ನ್ಯೂನತೆಗಳು ಇದೆ. ನಮ್ಮಲ್ಲಿ ಆರ್ಥಿಕವಾಗಿ ಮೊದಲು ಬಡ ಬ್ರಾಹ್ಮಣ ಅಂತ ಹೇಳ್ತಿದ್ರು. ಇವತ್ತು ಬಡ ಬ್ರಾಹ್ಮಣ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಆದರೆ ಆರ್ಥಿಕವಾಗಿ ಎಷ್ಟೋ ಜನ ಮೇಲೆ ಬಂದಿದ್ದೀವಿ. ಆದರೆ ನಮಗೆ ಬೇಕಾದಂಥ ಮೂಲ ಸೌಲಭ್ಯಗಳು ಯಾವುದೂ ಸಿಗ್ತಾ ಇಲ್ಲ. ಅದನ್ನು ನಾವು ಇನ್ನೊಬ್ಬರನ್ನ ಅಪೇಕ್ಷೆ ಪಡದೆ ನಮ್ಮ ಒಂದು ಮೂಲ ಸೌಲಭ್ಯಕ್ಕೆ ಏನು ಬೇಕು ಅದನ್ನು ನಾವೇ ಪ್ರಯತ್ನಪೂರ್ವಕವಾಗಿ ಬೆಳೆಸ್ಕೊಂಡ್ರೆ ಅದು ಖಂಡಿತವಾಗಿ ನಮ್ಮ ಸಮಾಜದ ಉದ್ಧಾರಕ್ಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಮೂಲಭೂತವಾಗಿ ಬೇಕಾಗುವಂಥದ್ದು ವಿದ್ಯೆ. ಇಂತಹ ವಿದ್ಯೆ ಮೊದಲಿಂದ ನಮಗೆ ವಿದ್ಯೆಯಲ್ಲೇ ಹೆಚ್ಚಿನ ಮಹತ್ವ. ಅದರಿಂದನೇ ನಮಗೆಲ್ಲ ಬೆಳವಣಿಗೆ. ಹೀಗಾಗಿ ಆ ವಿದ್ಯೆಗೆ ಬೇಕಾದಂತಹ ಶಾಲಾ ಕಾಲೇಜುಗಳು ಇದನ್ನು ಬೆಳೆಸಬೇಕಾಗಿದೆ. ಇದು ನಮ್ಮದೇ ಸಮಾಜದ ಒಂದು ಸಂಸ್ಥೆಗಳನ್ನು ನಾವು ಬೆಳೆಸಬೇಕಾದ್ರಿಂದ ಈ ಬ್ರಾಹ್ಮಣ ಸಮಾಜದ ಮುಖಾಂತರ ಪ್ರತಿಯೊಂದು ತಾಲೂಕಿನ ಮಟ್ಟದಲ್ಲಿ ಆ ಗುರುಕುಲ ಪದ್ಧತಿಯ ಶಾಲೆಗಳನ್ನು ನಡೆಸಿದ್ರೆ ಇದು ಬಹಳ ದೊಡ್ಡ ಕೆಲಸ ಆಗ್ತದೆ. ಅದನ್ನು ಒಟ್ಟುಗೂಡಿಸಿ ಒಂದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಎಲ್ಲರೂ ಬೆಳೆಸಬೇಕಾಗಿದೆ. ಇದನ್ನು ನಮ್ಮ ಬ್ರಾಹ್ಮಣ ಸಮಾಜದ ಮುಖಾಂತರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮಾಜದವರು ನಡೆಸ್ತಾರೆ ಎನ್ನುವಂತಹ ನಂಬಿಕೆ ನಮಗಿದೆ. ಜೊತೆಗೆ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಂದು ಆಸ್ಪತ್ರೆಗಳಾಗಲಿ ಇದಾಗಲಿ ನಮ್ಮ ಸಮಾಜದವರಿಗೆ ಬೇಕೇ ಇದೆ. ಪ್ರತಿನಿತ್ಯದಲ್ಲಿ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಬಹಳ ಖರ್ಚಿದೆ. ಇದನ್ನು ತೂಗಿಸೋದಕ್ಕೆ ಎಲ್ಲರಿಗೂ ಸಾಧ್ಯ ಇರ್ಬೋದು, ಇಲ್ಲೇ ಇರ್ಬೋದು. ಹಾಗಾಗಿ ಸಮಾಜದ ಮುಖಾಂತರ ಪ್ರತಿಯೊಂದು ಕಡೆ ಅಂದರೆ ದೊಡ್ಡ ದೊಡ್ಡ ತಾಲೂಕು ಮಟ್ಟದಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಒಂದು ಆಸ್ಪತ್ರೆ ಮತ್ತು ಶಾಲೆ ಗುರುಕುಲ ಪದ್ಧತಿಯಲ್ಲಿ ಶಾಲೆ ಕಾಲೇಜುಗಳನ್ನ ನಾವು ನಡೆಸೋದ್ರಿಂದ ಹೆಚ್ಚಿನ ಉಪಯೋಗ ಆಗ್ತದೆ. ಸಮಾಜದ ಅಭಿವೃದ್ಧಿನೂ ಆಗ್ತದೆ. ಇದಕ್ಕೆ ಮಹತ್ವನ ಈ ಸಮಾಜ ಕೊಡ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ವಿ. ಇದಕ್ಕೆ ಪ್ರತಿಯೊಬ್ಬರು ನಾವು ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಕನಿಷ್ಠ ಪ್ರತಿನಿತ್ಯದಲ್ಲಿ 1 ರೂಪಾಯಿ ನಮ್ಮ ಸಮಾಜಕ್ಕಾಗಿ ಕೊಟ್ಟರೆ
ಒಂದು ವರ್ಷ ಕೊಟ್ಟು ಸಾಕು, ಒಂದು 365 ರೂಪಾಯಿ ಅಷ್ಟೇ, ಹೆಚ್ಚಿಂದೇನಿಲ್ಲ. ಇದನ್ನ ಸಮಾಜಕ್ಕೆ ನಾವು ಮೀಸಲಾಗಿಟ್ರೆ ಪ್ರತಿನಿತ್ಯ ನಮ್ಮ ದುಡಿಮೆ, ಅದು ಪ್ರಾಮಾಣಿಕವಾದ ದುಡಿಮೆಯಿಂದ ಕೊಟ್ಟಾಗ ಅದು ಖಂಡಿತ ಫಲ ಕೊಟ್ಟೇ ಕೊಡ್ತದೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬರು ತಮ್ಮ ಒಂದು ಸೇವಾ ಅನ್ನೋ ದೃಷ್ಟಿಯಿಂದ ಪ್ರತಿನಿತ್ಯ, ಮತ್ತು ಇದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಕೇವಲ ಒಂದು ವರ್ಷಕ್ಕೆ 365 ರೂಪಾಯಿ. ನಮ್ಮ ಜೀವನದಲ್ಲಿ ಎಷ್ಟು ವರ್ಷ ನಾವು ಬದುಕಿರ್ತೀವೋ ಅಷ್ಟು ವರ್ಷನೂ ಕೊಡ್ಬೋದು, ಅಥವಾ ಮುಂದೆ ಎಷ್ಟು ಬದುಕ್ತೀವಿ ಅನ್ನೋದನ್ನು ತಿಳ್ಕೊಂಡು ಕೊಡ್ಬೋದು. ಆದರೆ ಇವತ್ತು ನಮಗೆ ಅನುಕೂಲ ಇದೆ, ಮನಸ್ಸು ಕೊಟ್ಟಿದೆ ಅಂದಾಗ ಒಂದು ವರ್ಷದ ಮೊದಲು ಕೊಟ್ಬಿಡೋಣ. 365 ರೂಪಾಯಿ ಕೊಟ್ಟಾಗ ನಮ್ಮ ಸಂಖ್ಯೆ ಬಹಳ ಕಮ್ಮಿ, ಬ್ರಾಹ್ಮಣ ಸಮಾಜನೇ ಬಹಳ ಕಮ್ಮಿ ಇದೆ. ಅದು ಒಂದು 10-15 ಲಕ್ಷ ಜನ ನಾವಿದ್ರು ಎಷ್ಟೋ ಒಂದು ಮೂಲಧನ ಆಗ್ತದೆ. ಇದರಿಂದ ಈ ಒಂದು ಗುರುಕುಲ ಪದ್ಧತಿ ಶಾಲೆ ಆಗ್ಬೋದು ಅಥವಾ ಆಸ್ಪತ್ರೆಗಳಾಗಲಿ ಇವೆಲ್ಲ ಬೆಳೆಸೋದು ನಮ್ಮ ಸಮಾಜದ ಉದ್ಧಾರಕ್ಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಈ ಸಮಾಜದ ಏಳಿಗೆಗೆ ನೀವೆಲ್ಲ ಶ್ರಮಿಸ್ತೀರಿ ಅಂತ ತಿಳಿಸ್ತಾ, ಈ ಸಂದರ್ಭದಲ್ಲಿ ಈ ಸುವರ್ಣ ಸಂದರ್ಭ ಈ ನಮಗೆ ಒದಗಿ ಬಂದಿದೆ. 50 ವರ್ಷದ ಒಂದು ಫಲ ಏನಂದರೆ 2 ಯೋಜನೆಯನ್ನು ತಕ್ಷಣವೇ ಕಾರ್ಯಗತಗೊಳಿಸೋದಕ್ಕೆ ನಮ್ಮ ಹಾರನಹಳ್ಳಿ ಅಶೋಕ್ ಅವರಿಗೆ ತಿಳಿಸ್ತಾ, ಅವರ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ನಮ್ಮ ಈ ಒಂದು ಸಲಹೆಯನ್ನು ತಿಳಿಸ್ತಾ ನಾರಾಯಣ ಸ್ಮರಣೆ ಮಾಡ್ತಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು AKBMSನ ಈ ಅದ್ಭುತವಾದಂತಹ ಕಾರ್ಯವೈಖರಿಯನ್ನು ಮೆಚ್ಚಿ ತಮ್ಮ ಶ್ರೀ ಸಂಸ್ಥಾನದಿಂದ ಸುವರ್ಣ ಮಂತ್ರಾಕ್ಷತೆಯ ರೂಪದಲ್ಲಿ AKBMSಗೆ ಕಾಣಿಕೆಯನ್ನ ನೀಡುವವರಿದ್ದಾರೆ. ಅತ್ಯಂತ ಆದರಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರೀ ಗುರುಗಳ ಕಾಣಿಕೆಯನ್ನ ಸುವರ್ಣ ಮಂತ್ರಾಕ್ಷತೆಯನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ಹಾರನಹಳ್ಳಿ ಅವರು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಕೂಡ್ಲಿ ಶ್ರೀ ಶೃಂಗೇರಿ ಶಾರದಾ ಮಠಾಧೀಶ್ವರರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದ ನುಡಿಮುತ್ತುಗಳನ್ನ ಈ ವೇದಿಕೆಯಿಂದ ನೀಡಬೇಕಾಗಿ ಅತ್ಯಂತ ನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಇವರನ್ನ ಆಶೀರ್ವಚನದ ನುಡಿಗಾಗಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ.